ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಜಮೀರ್ ವಿರುದ್ಧದ ಷಡ್ಯಂತ್ರಕ್ಕೆ ಸಿಡಿದೆದ್ದಂತ ಸಿದ್ದು ಆಪ್ತರು ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ಹಿಂಪಡೆಯುವುದಕ್ಕೆ ಅಂತ ರಣತಂತ್ರವನ್ನ ಹಿಡಿತಾ ಇದ್ದಾರಂತೆ. ಸಿಎಂ ಸಿದ್ದು ಆಪ್ತರಿಂದ ಸದ್ಯದಲ್ಲಿನೇ ಅಹಿಂದ ಸಚಿವರ ಸಭೆ ಕೂಡ ನಡೆಯುತ್ತೆ ಅನ್ನುವಂತ ಚರ್ಚೆ ಇದೆ. ಹೀಗೊಂದು ಬೆಳವಣಿಗೆ ನಿರೀಕ್ಷಿತ. ಇದು ಕಾರಣ ಸಿಎಂ ಸಿದ್ದರಾಮಯ್ಯನವರ ಆಪ್ತರ ತಲೆದಂಡ ಕಿಕ್ಔಟ್ ಆಗ್ತಾ ಇದ್ದಂತೆ ಈಗ ಸಿದ್ದು ಆಪ್ತರಿಂದ ಸದ್ಯದಲ್ಲೇ ಅಹಿಂದ ಸಚಿವರ ಸಭೆ ನಡೆಯುತ್ತೆ. ರಾಜಣ್ಣ, ಜಾರಕಿಹೊಳಿ, ಮಹದೇವಪ್ಪ, ಜಮೀರ್ ಮೀಟಿಂಗ್ ಮಾಡೋದಕ್ಕೆ ಅಂತ ತಯಾರಾಗಿದ್ದಾರೆ. ನಜೀರ್ ಇರಬಹುದು, ಅಬ್ದುಲ್ ಮೇಲೆ ಕ್ರಮ ಆಗಿದೆ. ಹೀಗಾಗಿ ಸಿಎಂ ಅಂಡ್ ಟೀಮ್ ಎಚ್ಚೆತ್ತುಕೊಂಡಿದೆ. ಸಚಿವ ಜಮೀರ್ ಅಹಮದ್ ರಕ್ಷಣೆಗೆ ಈಗ ಸಿದ್ದು ಆಪ್ತರು ಒಗ್ಗಟ್ಟಾಗ್ತಿದ್ದಾರೆ. ಆಪ್ತರ ಮೇಲೆ ಕ್ರಮ ಆಗ್ತಾ ಇದ್ದಂತೆ ಒಗ್ಗಟ್ಟಾದಂತ ಆಪ್ತ ನಾಯಕರು ಸಿಎಂ ಅಸಹಾಯಕರಾಗಿದ್ದಾರೆ ಅಂತ ಕೂಡ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ರು ಬಹಿರಂಗವಾಗಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡಿದ್ರು. ಅಲ್ಲದೆ ಆಪ್ತರನ್ನ ಕರೆದು ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದಾರಂತೆ. ಈಗ ಇದರ ಬೆನ್ನಲ್ಲೇ ಈಗ ಅಹಿಂದ ನಾಯಕರ ಸಭೆ ಕೂಡ ಆಗುತ್ತೆ ಅಂತ. ಈ ಒಂದು ಸಭೆಯಲ್ಲಿ ಹೈಕಮಾಂಡ್ ತೆಗೆದುಕೊಳ್ತಾ ಇರುವಂತ ತೀರ್ಮಾನಗಳಿರ್ಬಹುದು, ಅಥವಾ ಈಗ ನಜೀರ್ ಮತ್ತೆ ಜಬ್ಬಾರ್ ಏನಿದ್ದಾರೆ ಅವರಿಬ್ಬರ ವಿರುದ್ಧನೂ ತೆಗೆದುಕೊಂಡಂತ ಕ್ರಮ, ಮುಂದೆ ಜಮೀರ್ ಅಹಮದ್ ಮೇಲೂ ಕೂಡ ಕ್ರಮ ಆಗುತ್ತಾ, ಅದ್ರ ಬಗ್ಗೆ ಎಲ್ಲನೂ ಕೂಡ ಚರ್ಚೆ ಮಾಡಲಿದ್ದಾರೆ. ಇನ್ನು ಮುಸ್ಲಿಂ ನಾಯಕರ ವಿರುದ್ಧ ಆಗಿರುವಂತ ಕ್ರಮವನ್ನ ವಾಪಸ್ ಪಡೆಯೋದಕ್ಕೂ ಕೂಡ ಚರ್ಚೆ ಮಾಡಲಿದ್ದಾರಂತೆ. ಬಟ್ ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ನಾವು ಗಮನಿಸಬೇಕಾಗುತ್ತೆ. ಯಾಕೆಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಮೀಟ್ ಮಾಡಿ ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ಸಮಯಕ್ಕೆ ತಕ್ಕಂತೆ ನಾನು ಸರಿಯಾದ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಹೇಳಿದ್ರಂತೆ ಹೊರತು ಅದನ್ನ ಬಿಟ್ಟರೆ ಈ ಶಿಸ್ತು ಕ್ರಮ ಏನಾಗಿದೆ ಅದನ್ನು ವಾಪಸ್ ತೆಗೆದುಕೊಳ್ಳುವಂತ ಅವರೇನು ಒಲವನ್ನ ತೋರಿಸಿಲ್ಲ. ಹಾಗಾಗಿ ಈಗ ಜಮೀರ್ ಅಹಮದ್ ಅವರ ತಲೆದಂಡಕ್ಕೂ ಸಮರ್ಥ್ ಶಾಮನೂರು ಗೆಲುವಿಗೂ ಬಹಳ ಸಂಬಂಧ ಇದೆ. ಸಮರ್ಥ್ ಶಾಮನೂರು ಗೆದ್ದಿದ್ದೇ ಆದರೆ ಜಮೀರ್ ತಲೆದಂಡ ಆಗೋದಿಲ್ಲ ಅಂತ. ಅದೇ ರೀತಿಯಾಗಿ ಈಗ ಏನಿಬ್ಬರ ವಿರುದ್ಧ ಶಿಸ್ತು ಕ್ರಮ ಆಗಿದೆ ಅದನ್ನು ವಾಪಸ್ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಮುಂದೇನಾಗಬಹುದು, ಮುಂದೆ ಇದೇ ರೀತಿಯಾಗಿ ಶಿಸ್ತು ಕ್ರಮ ನೀವು ಅತಿ ವೇಗವಾಗಿ ತೆಗೆದುಕೊಳ್ತೀರಾ, ಅದರಲ್ಲೂ ಕೂಡ ಅಹಿಂದ ಸಮುದಾಯದ ನಾಯಕರ ಮೇಲೇ ಪ್ರತಿ ಬಾರಿನೂ ನೀವು ಟಾರ್ಗೆಟ್ ಮಾಡ್ತೀರಾ ಅನ್ನೋದಾದರೆ ಆ ಮತಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ನಾವು ಇಲ್ಲಿವರೆಗೂ ಎಷ್ಟು 139 ಗೆದ್ದಿದ್ದೀವಿ ಶಾಸಕರು, ಬಟ್ ಮುಂದಿನ ಬಾರಿ 45 ಗೆಲ್ಲೋದು ಕಷ್ಟ ಅಂತೇಳಿ ಈಗಾಗಲೇ ಕೆಲ ಶಾಸಕರು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿರೋಂಥವ್ರು, ಜೊತೆಗೆ ಅಹಿಂದ ನಾಯಕರು ಅಂತ ಅನ್ನಿಸ್ಕೊಂಡಿರೋರು, ಅಹಿಂದ ಸಮುದಾಯದ ಶಾಸಕರು, ಸಚಿವರು ಸಭೆ ಮಾಡೋದಕ್ಕೆ ಅಂತ ಮುಂದಾಗಿದ್ದಾರಂತೆ. ಇದರ ನಂತರದ ಬದಲಾವಣೆಗಳು ಏನಾಗುತ್ತೆ ನಾವು ಗಮನಿಸಬೇಕಾಗಿದೆ. ರಾಜಣ್ಣ ಅವರು ಕೂಡ ಹೇಳ್ತಾ ಇದ್ರು, ಈ ಹಿಂದೆ ಸಿಎಂ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ಇದ್ರೋ ಹಂಗೆ ಈಗ ಇಲ್ಲ, ಒಂದಷ್ಟು ವರ್ಚಸ್ ಕುಗ್ಗಿದಂತೆ ಕಾಣಿಸ್ತಾ ಇದೆ, ಅಸಹಾಯಕರಾದಂತೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ರು ಬಹಿರಂಗವಾಗಿನೇ. ಹಾಗಾಗಿ ಈಗ ಸಿದ್ದರಾಮಯ್ಯನವರು ಮತ್ತೆ ಅವರ ಟೀಮ್ ಅಲರ್ಟ್ ಆಗಿದೆ. ಸಭೆಯಲ್ಲಿ ಏನೆಲ್ಲ ಡಿಸ್ಕಸ್ ಆಗುತ್ತೆ ನೋಡೋಣ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂಥ ದುರ್ಗೇಶ್. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಕಾಂಗ್ರೆಸ್ನ ವಲಯದಲ್ಲಿ, ಅದರಲ್ಲೂ ಕೂಡ ದಲಿತ ನಾಯಕರನ್ನ, ಅಹಿಂದ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಪ್ರತಿ ಬಾರಿನೂ ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಆಗುವಂತ ಈ ಅಹಿಂದ ನಾಯಕ
ನಾಯಕರ ಸಚಿವರ ಶಾಸಕರ ಸಭೆ ಏನಿದೆ, ಏನೆಲ್ಲ ಡಿಸ್ಕಸ್ ಆಗ್ಬೋದು, ಮುಂದೆ ಏನು ಡೆವಲಪ್ಮೆಂಟ್ ಆಗ್ಬೋದು, ಇದರಿಂದ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ? ಖಂಡಿತ ಸೌಖ್ಯ. ರಾಜ್ಯದಲ್ಲಿ DCM DK ಶಿವಕುಮಾರ್, CM ಸಿದ್ದರಾಮಯ್ಯ ಅನ್ನುವಂಥ ಎರಡು ಬಣ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. CM ಸಿದ್ದರಾಮಯ್ಯ ಪರ ಇರುವಂಥ ಸಚಿವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಮೊದಲಿಗೆ KN ರಾಜಣ್ಣ ಆಯಿತು, ಸಾಕಷ್ಟು ಜನರು ರಾಜಣ್ಣ ಅವ್ರನ್ನ ರಾಜೀನಾಮೆ ಪಡೆಯುವಲ್ಲಿ ಕೂಡ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ನೇರವಾಗಿ DCM ಅವರ ವಿರುದ್ಧ ರಾಜಣ್ಣ ಅವರು ಅಸಮಾಧಾನ ಆಕ್ರೋಶವನ್ನು ಹೊರಹಾಕಿದರು. ಇದೀಗ ಜಮೀರ್ ಅವ್ರ ಮೇಲೆ ಕ್ರಮ ಆಗಿದೆ, ನಜೀರ್ ಅಹ್ಮದ್ ಅವ್ರ ಮೇಲೆ ಜಮೀರ್ ಅವ್ರ ಮೇಲೆ ಕ್ರಮ ಆಗೋದಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಜೀರ್ ಅಹ್ಮದ್ ಅವರನ್ನ ಕ್ರಮ ಆಗಿದೆ, ಅಬ್ದುಲ್ ಜಬ್ಬಾರ್ ಅವರ ಮೇಲೆ ಕೂಡ ಕ್ರಮ ಆಗಿದೆ. ಹೀಗಾಗಿ ಒಂದು ಕಡೆ CM ಸಿದ್ದರಾಮಯ್ಯ ಆಪ್ತರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವಂಥ ಪ್ರಶ್ನೆ ಉದ್ಭವಿಸಿರೋದ್ರಿಂದ CM ಸಿದ್ದರಾಮಯ್ಯ ಟೀಮ್ ಫುಲ್ ಆ್ಯಕ್ಟಿವ್ ಆಗಿದೆ. ಅಹಿಂದ ಸಚಿವರೆಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಶೀಘ್ರದಲ್ಲಿಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸಿ ರಾಜ್ಯದಲ್ಲಿ ಆಗ್ತಿರುವಂಥ ಈ ರಾಜಕಾರಣದಲ್ಲಿ ಆಗ್ತಿರುವಂಥ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಬೇಕು. ಅದರಲ್ಲೂ ಕೂಡ ಪ್ರಮುಖವಾಗಿ CM ಸಿದ್ದರಾಮಯ್ಯ ಅತ್ಯಾಪ್ತರಾಗಿರುವಂಥ ರಾಜಣ್ಣ ಅವರು ಮತ್ತು ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್ ಅವರು ಒಟ್ಟಿಗೆ ಸೇರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿ ಮುಂದಿನ ದಿನಗಳಲ್ಲಿ ಯಾರ ಮೇಲೆಲ್ಲ ಶಿಸ್ತು ಕ್ರಮ ಆಗುತ್ತೆ ಅನ್ನುವಂಥದ್ದು ಇರೋದಿದೆ. ಆ ಒಂದು ಕ್ರಮಗಳನ್ನು ತಪ್ಪಿಸೋದಕ್ಕೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ದಾವಣಗೆರೆ ಎಲೆಕ್ಷನ್ನ ಏನು ಫಲಿತಾಂಶದ ಮೇಲೆ ಇದೆಲ್ಲವೂ ಕೂಡ ನಿರ್ಧಾರವಾಗುವಂಥದ್ದು. ದಾವಣಗೆರೆ ಚುನಾವಣೆಯಲ್ಲಿ ಏನು ಜಮೀರ್ ಅವರ ಅಸಮಾಧಾನ ಒಂದಿಷ್ಟು ಪಕ್ಷಕ್ಕೆ ಡ್ಯಾಮೇಜ್ ತರ್ತಾ ಇದೆ. ಹೀಗಾಗಿ ಜಮೀರ್ ಅವರ ವಿರುದ್ಧ ಏನು ಶಿಸ್ತು ಕ್ರಮ ಆಗಬೇಕನ್ನುವಂಥ ಒಂದಿಷ್ಟು ದೂರುಗಳು ಕೂಡ ಹೈಕಮಾಂಡ್ಗೆ ಹೋಗಿದೆ. ಹೀಗಾಗಿ ಜಮೀರ್ ಅವರ ಮೇಲೆ ಕ್ರಮ ಆಗಬಾರ್ದು ಅನ್ನೋದನ್ನು ತಪ್ಪಿಸೋದಕ್ಕೆ ಇದೀಗ CM ಸಿದ್ದರಾಮಯ್ಯ ಟೀಮ್ನಲ್ಲಿರುವಂತಹ ಸಚಿವರು ಆ್ಯಕ್ಟಿವ್ ಆಗಿದ್ದಾರೆ. CM ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ KN ರಾಜಣ್ಣ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಖುದ್ದು ಜಮೀರ್ ಅವರು ಕೂಡ ಈಗಾಗಲೇ ಸಭೆಯನ್ನು ನಡೆಸಿ ಚರ್ಚೆಯನ್ನು ನಡೆಸಿದ್ದಾರೆ. ಹಾಗಾದರೆ DCM DK ಶಿವಕುಮಾರ್ ಅವರ ಟೀಮ್ನಲ್ಲಿ ಇರುವಂಥ ಒಂದಿಷ್ಟು ಆದರೆ KPCCಯ ಅಧ್ಯಕ್ಷರಾಗಿರುವಂಥ ಇವರು ಯಾವ ರೀತಿ ಇದು ಮಾಡ್ತಾರೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.